ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಭಾಷೆ ವಿಚಾರದಲ್ಲಿ ಮರಣ ಶಾಸನವನ್ನ ಬರೆಯೋದಕ್ಕೆ ಹೊರಟಿರುವ ಕೇರಳ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಸಿಡಿದೇಳ್ತಾ ಇದ್ದಾರೆ. ಕೇರಳದ ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಭಾಷೆಯನ್ನ ಕಡ್ಡಾಯಗೊಳಿಸಿರೋದು ಪಾಪ 7.5 ಲಕ್ಷ ಕನ್ನಡಿಗರ 210 ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಸಮಸ್ಯೆ ಆಗುತ್ತೆ. ಕೇರಳದಲ್ಲಿ ಇಂಡಿ ಒಕ್ಕೂಟ ಇದೆ, ಅವ್ರು ಮಾತಾಡ್ಬೋದು ಇದರಲ್ಲಿ, ಅವ್ರು ಯಾಕೆ ಮಾತಾಡ್ತಾ ಇಲ್ಲ? ಆಮೇಲೆ ಏನೇ ಮಾಡುವ ಮೊದಲು ಚರ್ಚೆಗಳಾಗತ್ತೆ. ಇದರಲ್ಲಿ ಬಿಲ್ ಸುಮ್ಮನೆ ಪಾಸ್ ಆಗಲ್ಲ. ಸಿಎಂ ಸಿದ್ದರಾಮಯ್ಯ ಅವರಾದರೂ ಹೇಳ್ಬೋದಾಗಿತ್ತಲ್ವಾ, ಯಾಕೆ ಎಡವಿದ್ರು? ಮೋದಿಯಿಂದ ಕೇಂದ್ರದಿಂದ ಮಾತಾಡ್ತಿದ್ರೆ ಅನ್ಯಾಯ ಅಂತಾರೆ, ಇಲ್ಲಿ ಯಾರಿಂದ ಅನ್ಯಾಯ ಆಗಿದೆ? ಕೇರಳದಲ್ಲಿ ಅನ್ಯಾಯ ಆದರೆ ಯಾಕೆ ಕೇಳಲ್ಲ? ಯಾರಿಂದ ಅಂತ ಯಾಕೆ ಮಾತಾಡಲ್ಲ? ಕೇರಳದವರು ಬೆಚ್ಚಿ ಬೀಳುವಂತೆ ಪ್ರತಿಭಟನೆಯನ್ನ ಮಾಡಬೇಕು ಅಂತ ಕರೆ ಕೊಡ್ತಾ ಇದ್ದಾರೆ. ಆಗ ಮಾತ್ರ ಕೇರಳದವರು ಹೆದರ್ತಾರೆ ಅನ್ನೋದು ಆರ್ ಅಶೋಕ್ ಅವರು ಮಾತು. ಇದು ಸಿದ್ದರಾಮಯ್ಯನವರ ಬ್ರದರ್ಸ್ ಮಾಡಿರೋ, ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಬ್ರದರ್ಸ್. ಯಾಕಂದ್ರೆ ಕೇರಳ ಅದು ಯಾವುದು INDA ಅಲ್ಲ, INDA ಅವರ ಪಾರ್ಟ್ನರ್, ಅಂದ್ರೆ ಕ್ಲೋಸ್ ಪಾರ್ಟ್ನರ್ಸು, ಫ್ರೆಂಡ್ಸು, ಕ್ಲೋಸೆಸ್ಟ್. ಆ ಕ್ಲೋಸೆಸ್ಟ್ ಅವ್ರಿಗೆ ಮೊದಲೇ ಇವ್ರ ಹತ್ರ ಮಾತಾಡಿರ್ತಾರೆ. ಇವರು ನಾನು ಒದ್ದಂಗೆ ಮಾಡ್ತೀನಿ, ನೀನು ಹತ್ತಂಗೆ ಮಾಡು ಅಂತ ಅಷ್ಟೇ. ಇದು ಏನು ಬೇರೆ ಏನೂ ಇಲ್ಲ. ಯಾಕಂದ್ರೆ INDA ಪಾರ್ಟ್ನರ್ಸ್ ಅಂದ್ರೆ ಏನೇ ತೀರ್ಮಾನ ತೆಗೆದುಕೊಳ್ಬೇಕಾದ್ರೂ ಮಾತುಕತೆ ಇರ್ತದೆ, ಸೌಹಾರ್ದತೆ ಇರ್ತದೆ. ಇವಾಗ ನಮ್ದಿಲ್ವಾ, ನಮ್ದು JDS ಇರ್ತದೆ, ನಮ್ದು ನಿತೀಶ್ ಕುಮಾರ್ ಪಾರ್ಟಿ ಇದೆ. ಏನೇ ಮಾಡ್ಬೇಕಾದ್ರೂ ತೀರ್ಮಾನ ಆಗುತ್ತೆ ಇದರಲ್ಲಿ. ಇದು ಏಕಾಏಕಿ ತೀರ್ಮಾನ ಮಾಡವ್ರೆ ಅಂದ್ರೆ ಇದರಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಕೈವಾಡ ಪಕ್ಕ ಇದೆ. ಭಾಷೆ ವಿಚಾರದಲ್ಲಿ ಕೇವಲ ಕಾಂಗ್ರೆಸ್ದು ಮಾತ್ರ ಜವಾಬ್ದಾರಿ, ಉತ್ತರದಾಯಿತ್ವ ಅಲ್ಲ. ಬಿಜೆಪಿಗರು ಹೇಳ್ಬೋದು, ಲಾಸ್ಟ್ ಟೈಮ್ ರಾಷ್ಟ್ರಪತಿ ತನಕ ಈ ವಿಚಾರ ಹೋಗಿತ್ತು, ಆಮೇಲೆ ಅವರು ಆ ಮಸೂದೆಯನ್ನೆಲ್ಲ ತಡೆ ಹಿಡಿಯೋ ಕೆಲಸ ಮಾಡಿದ್ರು. ಈ ಸಲ ಇವರು ಕೂಡ ಸಂಸದರಿದ್ದಾರೆ, ಇವರು ಕೂಡ ಫೋರ್ಸ್ ಮಾಡ್ಬೋದು. ಕೇವಲ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಮಾತ್ರ ಹೊಣೆಗಾರಿಕೆ ಮಾಡೋದಲ್ಲ ಜವಾಬ್ದಾರಿ. ಅಲ್ಲಿ ಭಾಷಾ ಅಲ್ಪಸಂಖ್ಯಾತರಿರೋದು ಕನ್ನಡಿಗರು, ಸೊ ಅವ್ರ ಜವಾಬ್ದಾರಿ ನಮ್ಮೆಲ್ಲರದ್ದು ಕೂಡ.